ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ನ್ಯೂಸ್ 18 ಡಿಜಿಟಲ್ ಕಂಟೆಂಟ್. ನಾನು ನವಿತಾ ಜೈನ್. ನಟ ಗಣೇಶ್ ಹೈಕೋರ್ಟ್ ಮೆಟ್ಟಿಲೇರಿದ್ದಾರೆ. ಹೈಕೋರ್ಟ್ ಮೆಟ್ಟಿಲೇರೋದಕ್ಕೆ ಏನು ಕಾರಣ? ಹೈಕೋರ್ಟ್ಗಂತೂ ಅವರು ಹೋಗಿದ್ದಾರೆ. ಹಾಗಾದ್ರೆ ಅಲ್ಲಿ ಅವರಿಗೆ ಜಯ ಸಿಕ್ತಾ ಅಥವಾ ಅವರಿಗೆ ಹಿನ್ನಡೆ ಆಯ್ತಾ ಅನ್ನುವಂತಹ ಪ್ರಶ್ನೆ. ಮೊದಲನೇದಾಗಿ ಅವರು ಹೈಕೋರ್ಟ್ ಮೆಟ್ಟಿಲೇರಿದ್ದು ಯಾಕೆ ಅನ್ನುವಂತಹ ಪ್ರಶ್ನೆ ನಿಮಗೆ ಈಗಾಗಲೇ ಗೊತ್ತಿರಬಹುದು. ಬಂಡೀಪುರ ಹುಲಿ ಸಂರಕ್ಷಿತ ಅರಣ್ಯ ಪ್ರದೇಶ ಹಾಗೆಯೇ ಪರಿಸರ ಸೂಕ್ಷ್ಮ ಪ್ರದೇಶದಲ್ಲಿ ಯಾವುದೇ ರೀತಿಯಾದಂತಹ ಶಾಶ್ವತ ಕಟ್ಟಡ ಕಟ್ಟಬಾರದು ಅನ್ನುವಂತಹ ನಿಯಮ ಇದೆ. ಆದರೆ ಈ ಸಂದರ್ಭದಲ್ಲಿ ನಟ ಗಣೇಶ್ ವಿರುದ್ಧ ಒಂದು ಬಲವಾದ ಆರೋಪ ಕೇಳಿ ಬಂದಿದ್ದು ಅಂತ ಹೇಳಿದ್ರೆ, ಅವರು ಹುಲಿ ಸಂರಕ್ಷಿತ ಪ್ರದೇಶ ಅಥವಾ ಪರಿಸರ ಸೂಕ್ಷ್ಮ ಪ್ರದೇಶದಲ್ಲೇ ಶಾಶ್ವತ ಕಟ್ಟಡವನ್ನು ನಿರ್ಮಾಣ ಮಾಡ್ತಾ ಇದ್ದಾರೆ ಅನ್ನುವಂತಹ ಆರೋಪ. ಆ ಆರೋಪಕ್ಕೆ ಸಂಬಂಧಪಟ್ಟ ಹಾಗೆ ಎಸಿಎಫ್ ವರದಿಯನ್ನ ಆಧರಿಸಿ ಡಿಸಿಎಫ್ ಅವರಿಗೆ ಒಂದು ನೋಟಿಸ್ ಅನ್ನ ಕೊಡ್ತಾರೆ. ಯಾಕಂದ್ರೆ ಆ ಸಂದರ್ಭದಲ್ಲಿ ಅಲ್ಲಿ ಪರಿಸರವಾದಿಗಳು ತೀವ್ರವಾದ ಆಕ್ಷೇಪವನ್ನ ವ್ಯಕ್ತಪಡಿಸಿದ್ರು. ಅವರು ಕೃಷಿ ಭೂಮಿ ಮತ್ತು ವಾಸಕ್ಕಾಗಿ ಒಂದು ತಾತ್ಕಾಲಿಕ ಮನೆಯನ್ನ ನಿರ್ಮಾಣ ಮಾಡಿದ್ರೆ ಯಾವುದೇ ರೀತಿಯ ಆರೋಪ ಕೇಳಿ ಬರ್ತಾ ಇರಲಿಲ್ಲ. ಬಟ್ ಶಾಶ್ವತವಾದ ಕಟ್ಟಡವನ್ನ ನಿರ್ಮಾಣ ಮಾಡ್ತಾ ಇದ್ದಾರೆ. ದೊಡ್ಡ ದೊಡ್ಡ ಅಲ್ಲಿ ಕಟ್ಟಡಕ್ಕಾಗಿ ಅಲ್ಲಿ ದೊಡ್ಡ ದೊಡ್ಡ ಪಿಲ್ಲರ್ಗಳನ್ನು ಬಳಸ್ತಾ ಇದ್ದಾರೆ, ಕಾಂಕ್ರೀಟ್ ಪಿಲ್ಲರ್ಗಳನ್ನು ಬಳಸ್ತಾ ಇದ್ದಾರೆ. ಅಷ್ಟು ಮಾತ್ರ ಅಲ್ಲ, ಆ ಒಂದು ಪ್ರದೇಶದಲ್ಲಿ ಜೆಸಿಬಿಗಳು ಘರ್ಜನೆಯನ್ನ ಮಾಡ್ತಾ ಇದೆ ಅಂತ ಹೇಳಿ ಪರಿಸರವಾದಿಗಳು ತೀವ್ರ ಆಕ್ಷೇಪವನ್ನು ವ್ಯಕ್ತಪಡಿಸಿದಂತಹ ಕಾರಣಕ್ಕಾಗಿ ಎಸಿಎಫ್ ವರದಿಯನ್ನ ಆಧರಿಸಿ ಅವರಿಗೆ ನೋಟಿಸ್ ಅನ್ನ ಕೊಡಲಾಗುತ್ತೆ. ಆ ನೋಟಿಸ್ಗೆ ತಡೆಯಾಜ್ಞೆಯನ್ನ ಕೊಡಬೇಕು ಅಂತ ಹೇಳಿ ನಟ ಗಣೇಶ್ ಹೈಕೋರ್ಟ್ ಮೆಟ್ಟಿಲೇರ್ತಾರೆ. ಈಗಾಗಲೇ ನಿಮಗೆ ಗೊತ್ತಿರಬಹುದು, ಗುಂಡ್ಲುಪೇಟೆ ಸಮೀಪದ ಹಂಗಾಳ ಹೋಬಳಿಯ ಜಕ್ಕಳಿ ಗ್ರಾಮದಲ್ಲಿ ಅವರು ಜಮೀನನ್ನ ಖರೀದಿಸಿದ್ದಾರೆ. ಆ ಜಮೀನಿನಲ್ಲಿ ಕೃಷಿಯನ್ನ ಮಾಡಬೇಕು ಅಂತ ಹೇಳಿ ಅವರು ನಿರ್ಧಾರ ಮಾಡಿದ್ದಾರೆ. ಹಾಗೆಯೇ ಅಲ್ಲಿ ಒಂದು ವಾಸಿಸೋದಕ್ಕೆ ಜೊತೆಗೆ ಕೃಷಿಯನ್ನ ಮಾಡೋದಕ್ಕೆ ಒಂದು ತಾತ್ಕಾಲಿಕವಾದಂತಹ ಮನೆಯನ್ನ ಕಟ್ತೀವಿ ಅಂತ ಅನುಮತಿಯನ್ನ ಅವರು ಪಡೆದುಕೊಂಡಿರ್ತಾರೆ. ಆದರೆ ಆ ಅನುಮತಿ ಪಡ್ಕೊಂಡಿದ್ದಷ್ಟೇ, ಆದರೆ ಅದರ ವಿರುದ್ಧ ಅವರು ಉಲ್ಲಂಘನೆಯನ್ನ ಮಾಡಿದ್ದಾರೆ ಅನ್ನುವಂತಹ ಆರೋಪಕ್ಕೆ ಸಂಬಂಧಪಟ್ಟ ಹಾಗೆ ನೋಟಿಸ್ ಕೊಟ್ಟಾಗ ತಡೆಯಾಜ್ಞೆಯನ್ನ ಕೊಡಬೇಕು ಅಂತ ಹೇಳಿ ಅವರು ಹೈಕೋರ್ಟ್ ಮೆಟ್ಟಿಲೇರಿರ್ತಾರೆ. ಅವರ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅವರ ವಕೀಲರಾಗಿರುವಂತಹ ನಂದಕುಮಾರ್ ಅವರು ಈಗಾಗಲೇ ವಾದವನ್ನ ಮಂಡನೆ ಮಾಡಿದ್ದಾರೆ. ಅವರ ವಾದದ ಪ್ರಕಾರ ಸುಪ್ರೀಂ ಕೋರ್ಟ್ನಲ್ಲಿ ಈಗಾಗಲೇ ಆ ಒಂದು ಪರಿಸರ ಸೂಕ್ಷ್ಮ ಪ್ರದೇಶದಲ್ಲಿ 10 ಕಿಲೋಮೀಟರ್ ವರೆಗೂ ಯಾವುದೇ ರೀತಿಯಾದಂತಹ ಕಟ್ಟಡಗಳನ್ನು ಕಟ್ಟಬಾರ್ದು, ಶಾಶ್ವತವಾದ ಕಟ್ಟಡಗಳನ್ನು ಕಟ್ಟಬಾರ್ದು ಅನ್ನುವಂತಹ ನಿಯಮದಲ್ಲೂ ಕೂಡ ಮಾರ್ಪಾಡಾಗಿದೆ. ಅಂತಹ ಸಂದರ್ಭದಲ್ಲಿ ಇವರು ಶಾಶ್ವತವಾದ ಕಟ್ಟಡವನ್ನು ನಿರ್ಮಾಣ ಮಾಡ್ತಾ ಇಲ್ಲ. ಅದರ ಬದಲಾಗಿ ಇವರು ತಾತ್ಕಾಲಿಕವಾದಂತಹ ಕಟ್ಟಡವನ್ನು ನಿರ್ಮಾಣ ಅಂದರೆ ಆ ಭೂಮಿಯನ್ನು ಸಮತಟ್ಟು ಮಾಡಿ ತಾತ್ಕಾಲಿಕವಾದಂತಹ ಕಟ್ಟಡವನ್ನು ನಿರ್ಮಾಣ ಮಾಡ್ತಾ ಇದ್ದಾರೆ. ಸ್ಟೀಲ್ ಕಟ್ಟಡವನ್ನು ಅವರು ನಿರ್ಮಾಣ ಮಾಡ್ತಿದ್ದಾರೆ. ಹಾಗಾಗಿ ಯಾವ ರೀತಿಯಾಗಿ ಅಲ್ಲಿ ಕೋರ್ಟ್ ಆಗಿರಬಹುದು ಅಥವಾ ಆ ಒಂದು ಕಾನೂನಿನ ನಿಯಮದ ಉಲ್ಲಂಘನೆ ಆಗತ್ತೆ ಅನ್ನುವಂತಹ ಪ್ರಶ್ನೆಯನ್ನ ಮಾಡ್ತಾರೆ. ಬಟ್ ಆಗ ಹೈಕೋರ್ಟ್ ಅಲ್ಲಿ ಏನೇನು ಕೆಲಸಗಳು ಆಗಿದೆ, ಈಗ ಇಲ್ಲಿವರೆಗೂ ಏನು ಕೆಲಸಗಳು ಆಗಿದೆ ಆ ಒಂದು ಫೋಟೋಗಳನ್ನು ಕೂಡ ಪರಿಶೀಲನೆ ಮಾಡ್ತಾರೆ ನ್ಯಾಯಮೂರ್ತಿ ಆಗಿರುವಂತಹ ಕೃಷ್ಣ ದೀಕ್ಷಿತ್ ಅವರು. ಅಂತಹ ಸಂದರ್ಭದಲ್ಲಿ ಅವರು ಕೊಟ್ಟಂತಹ ಆದೇಶ ಏನು, ಸೂಚನೆ ಏನು ಅಂತ ನೋಡೋದಾದ್ರೆ ಇದರಿಂದ ಗಣೇಶ್ಗೆ ಹಿನ್ನಡೆ ಆಯ್ತಾ ಅನ್ನುವಂತಹ ಪ್ರಶ್ನೆಯನ್ನ ನೀವು ಕೇಳಬಹುದು, ಅಥವಾ ಜಯ ಸಿಕ್ತಾ ಅನ್ನುವ ಪ್ರಶ್ನೆಯನ್ನ ಕೇಳಬಹುದು. ಸದ್ಯದ ಮಟ್ಟಿಗೆ ನೋಡೋದಾದ್ರೆ ಇದು ಪೂರ್ಣ ಪ್ರಮಾಣದ ರಿಲೀಫ್ ಅಂತೂ ಅಲ್ಲ, ಜಯ ಕೂಡ ಅಲ್ಲ. ಯಾಕಂತ ಹೇಳಿದ್ರೆ ಹೈಕೋರ್ಟ್ನ ನ್ಯಾಯಮೂರ್ತಿಗಳು ಹೇಳಿರುವ ಪ್ರಕಾರ ಈಗಾಗಲೇ ಏನು ತಡೆಯಾಜ್ಞೆಯನ್ನ ಕೊಡಿ ಅಂತ ಹೇಳಿ ಹೈಕೋರ್ಟ್ ಮೆಟ್ಟಿಲೇರಿದಾರಲ್ಲ, ಅದಕ್ಕೆ ತಡೆಯಾಜ್ಞೆ ಕೊಡೋದಕ್ಕೆ ಆಗೋದಿಲ್ಲ. ಈಗಾಗಲೇ ಅರಣ್ಯ ಸಂರಕ್ಷಣಾ ಅಧಿಕಾರಿಗಳು ಕೊಟ್ಟಂತಹ ನೋಟಿಸ್ಗೆ ನೀವು ಉತ್ತರವನ್ನ ಕೊಡಬೇಕು. 1 ವಾರದ ಒಳಗೆ ನೀವು ನೋಟಿಸ್ ಅನ್ನ ಕೊಡಬೇಕು. ಅಷ್ಟು ಮಾತ್ರ ಅಲ್ಲ, ಅರಣ್ಯಾಧಿಕಾರಿಗಳಿಗೂ ಕೂಡ ಹೈಕೋರ್ಟ್ ಒಂದು ಸೂಚನೆಯನ್ನ ಕೊಟ್ಟಿದೆ. ನೀವು 4 ವಾರಗಳ ಒಳಗಾಗಿ ಅಲ್ಲಿ ಏನು ಆಗಿದೆ ಅನ್ನೋದರ ಸಂಪೂರ್ಣ ತನಿಖೆಯ ವರದಿಯನ್ನ ನೀಡಬೇಕು ಅನ್ನುವಂತಹ ಸೂಚನೆಯನ್ನ ಈಗಾಗಲೇ ಹೈಕೋರ್ಟ್ ಕೊಟ್ಟಿದೆ. ಈ ಮೂಲಕ ಅರಣ್ಯಾಧಿಕಾರಿಗಳಿಗೆ ಮತ್ತೆ ಈ ಒಂದು ವಿಷಯ ಪಾಸ್ ಆದಾಗ ಆಗಿದೆ. ಅರಣ್ಯ ಇಲಾಖೆನೇ ಮುಂದೆ ಏನು ಮಾಡಬೇಕು ಅನ್ನೋದರ ಕ್ರಮವನ್ನು ಕೈಗೊಳ್ಳುವಂತಹ ಹಿನ್ನೆಲೆಯಲ್ಲಿ ಅವರ ಅಂಗಳಕ್ಕೆ ಈ ಪ್ರಕರಣ ಹೋಗಿರೋದನ್ನ ನಾವು ಗಮನಿಸಬಹುದು. ಬಟ್ ಹೈಕೋರ್ಟ್ ಅಲ್ಲಿ ಇನ್ನೊಂದು ವಿಚಾರವನ್ನ ಮೆನ್ಷನ್ ಮಾಡುತ್ತೆ, ಇಲ್ಲಿ ಯಾವುದೇ ರೀತಿಯಾದಂತಹ ಶಾಶ್ವತ ಕಟ್ಟಡವನ್ನ ನಿರ್ಮಾಣ ಮಾಡುವ ಹಾಗಿಲ್ಲ ಅನ್ನುವಂತಹ ವಿಚಾರವನ್ನ ಸ್ಪಷ್ಟವಾಗಿ ಹೈಕೋರ್ಟ್ ಹೇಳುತ್ತೆ. ಇವರು ಹೇಳ್ತಾ ಇದ್ದಾರೆ, ಇಲ್ಲ ನಾವು ಶಾಶ್ವತವಾದ ಕಟ್ಟಡವನ್ನ ನಿರ್ಮಾಣ ಮಾಡ್ತಾ ಇಲ್ಲ ಅಂತ ಹೇಳಿ. ಆದ್ರೆ ಅಲ್ಲಿ ಹಾಗಾದ್ರೆ ಏನು ಆಗಿದೆ, ನಿಜವಾಗ್ಲೂ ಕೂಡ ಶಾಶ್ವತ ಕಟ್ಟಡ ನಿರ್ಮಾಣ ಮಾಡೋದಕ್ಕೆ ಅಲ್ಲಿ ಪ್ರಯತ್ನವನ್ನ ಮಾಡಲಾಗಿತ್ತಾ ಅಥವಾ ಇಲ್ವಾ ಅನ್ನೋದರ ಕುರಿತಾಗಿ ನೀವು 4 ವಾರದ ಒಳಗೆ ತನಿಖೆಯನ್ನ ಮಾಡಿ ವರದಿಯನ್ನ ಕೊಡಬೇಕು. ಜೊತೆಗೆ ಅಲ್ಲಿ ಯಾವುದೇ ರೀತಿಯ ಕಾಮಗಾರಿ ಮಾಡಬಾರದು ಅನ್ನುವಂತಹ ಸೂಚನೆಯ ಜೊತೆಗೆ ಬಲವಂತವಾಗಿ ಯಾವುದೇ ರೀತಿಯ ಕ್ರಮಗಳನ್ನು ಕೈಗೊಳ್ಳಬಾರದು ಅನ್ನುವಂತಹ ಸೂಚನೆಯನ್ನ ಹೈಕೋರ್ಟ್ ಕೊಟ್ಟಿದೆ. ಈ ಮೂಲಕ ಕಾಮಗಾರಿಯನ್ನು ಅಲ್ಲಿ ಮಾಡುವ ಹಾಗಿಲ್ಲ, ಜೊತೆಗೆ ಬಲವಂತವಾಗಿ ಕಾಮಗಾರಿಯನ್ನು ನಿಲ್ಲಿಸುವ ಹಾಗಿಲ್ಲ, ಜೊತೆಗೆ ಶಾಶ್ವತವಾದ ಕಟ್ಟಡವನ್ನು ನಿರ್ಮಾಣ ಮಾಡುವ ಹಾಗಿಲ್ಲ ಅನ್ನೋದನ್ನ ಮೌಖಿಕವಾಗಿ ಹೈಕೋರ್ಟ್ನ ನ್ಯಾಯಮೂರ್ತಿಗಳು ಸೂಚನೆಯನ್ನ ಕೊಟ್ಟಿದ್ದಾರೆ. 4 ವಾರದ ನಂತರ ಏನಾಗತ್ತೆ, ನಟ ಗಣೇಶ್ಗೆ ರಿಲೀಫ್
ಸಿಗತ್ತಾ ಅಥವಾ ಆ ಒಂದು ಕಟ್ಟಡ ನಿರ್ಮಾಣ ಆಗ್ತಾ ಇತ್ತಲ್ಲ ಅದನ್ನ ನಿಲ್ಲಿಸಬೇಕಾ ಅನ್ನೋದ್ರ ಬಗ್ಗೆ ವರದಿಯನ್ನ ಕೊಟ್ಟ ನಂತರ ಗಣೇಶ್ಗೆ ರಿಲೀಫ್ ಸಿಗುತ್ತಾ ಇಲ್ವಾ ಅನ್ನೋದಕ್ಕೆ ಉತ್ತರ ಸಿಗುತ್ತೆ. ಇದು ಇವತ್ತಿನ ನ್ಯೂಸ್ 18 ಡಿಜಿಟಲ್ ಕಂಟೆಂಟ್.